ಇವತ್ತು ನಗರಸಭೆಯಲ್ಲಿ ಅತಿ ತುರ್ತು ಸಭೆಯನ್ನು ಕರೆಯಲಾಗಿತ್ತು. ಇವತ್ತು ಎಲ್ಲ ಸದಸ್ಯರು ಏನು ಸರ್ಕಾರದಿಂದ ಆದೇಶ ಖಾತೆ ಬಗ್ಗೆ ಬಂದಿತ್ತು, ಅದ್ರ ಬಗ್ಗೆ ಹಲವಾರು ಗೊಂದಲಗಳು ಇತ್ತು. ನಿನ್ನೆ ತಾನೇ ಅಧಿಕೃತವಾಗಿ ಏನೇನು ದಾಖಲೆಗಳು ತೆಗೆದುಕೊಬೇಕಂತೇಳಿ ಸರ್ಕಾರದಿಂದ ಒಂದು ನಮಗೆ ಆದೇಶ ಕ್ಲಿಯರಾಗಿ ಬಂದಿರೋದ್ರಿಂದ ನಮ್ಮ ಅಧಿಕಾರಿಗಳು, ರೆವಿನ್ಯೂ ಅಧಿಕಾರಿಗಳು ಮತ್ತು ಎಲ್ಲ ಸದಸ್ಯರು ಸೇರಿ ಒಂದು ಚರ್ಚೆ ಮಾಡಿ ಗ್ರಾಮ ಠಾಣಾ ಖಾತೆ ಯಾವ ರೀತಿ ಮಾಡಬೇಕು, ಗ್ರಾಮ ಠಾಣಾ ಬಿಟ್ಟು ಅಪ್ರೂವ್ಡ್ ಲೇಔಟ್ ಯಾವ ಥರ, ತಿರ್ಗಾ ಏನು ಹೌಸ್ ಲಿಸ್ಟ್ ಯಾವ ಥರ ಅಂತ ಎಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಇವತ್ತು ಎಲ್ಲ ಒಂದು ತೀರ್ಮಾನಕ್ಕೆ ಬಂದು ಈಗ ನಗರಸಭೆಯಿಂದ ಅಧಿಕೃತವಾಗಿ ಒಂದು ಅರ್ಜಿ ನಮಗೆ ಸರ್ಕಾರದಿಂದ ಬಿಡುಗಡೆ ಆಗಿದೆ. ಆ ಅರ್ಜಿ ತಯಾರಾಗಿದೆ. ನಾಳೆಯಿಂದ ಎಲ್ಲ ನಮ್ಮ 31 ಸದಸ್ಯರು ಪಕ್ಷಾತೀತವಾಗಿ ಎಲ್ಲರೂ ಸೇರಿ ನಮ್ಮ ನಗರದ ನಿವಾಸಿಗಳಿಗೆ ಒಂದು ಖಾತೆ ಕೊಡ್ತಕ್ಕಂಥ ಕೆಲಸವನ್ನು ಒಂದು ಮಾಡಿಕೊಡ್ಬೇಕಂತೇಳ್ಬಿಟ್ಟು ಎಲ್ಲ ಸೇರಿ ಒಂದು ತೀರ್ಮಾನ ತೆಗೆದುಕೊಳ್ಳಲಾಯಿತು. ಇವತ್ತು ಏನು ಎ ಖಾತೆ ಇದೆ, ಒಂದು ಬಿ ಖಾತೆ ಇದೆ. ಅದು ಸಾರ್ವಜನಿಕರು ಏನು ಅರ್ಜಿ ಸಲ್ಲಿಸುವಾಗ ಅವರು ಕ್ಲಿಯರಾಗಿ ಇದನ್ನು ಒಂದು ಮೆನ್ಷನ್ ಮಾಡಿಬಿಟ್ಟು ಸಲ್ಲಿಸ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀವಿ. ಏನಾದರೂ ತಮಗೆ ಒಂದು ಕನ್ಫ್ಯೂಷನ್ ಇತ್ತು ಅಂದರೆ ನಮ್ಮ ನಗರಸಭೆ ಅಧಿಕಾರಿಗಳು ಮತ್ತು ನಮ್ಮ ಸದಸ್ಯರುಗಳು ಇರ್ತಾರೆ, ಅವ್ರ ಹತ್ರ ಒಂದು ಮಾಹಿತಿ ಪಡೆದು ನೀವು ಅರ್ಜಿ ಸಲ್ಲಿಸ್ಬೇಕಂತೇಳಿ ಒಂದು ಮನವಿ ಮಾಡ್ತಾಯಿದ್ದೀವಿ. ಇದು ಟೈಮ್ ನಿಗದಿ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಒಂದು ತಮ್ಮ ಮುಖಾಂತರ ಒಂದು ಮನವಿ ಮಾಡ್ಕೊತಾ ಇದ್ದೀವಿ. ಅರ್ಜಿ ಪ್ರತಿಯೊಬ್ಬರು ಸಲ್ಲಿಸಬೇಕು. ಸಲ್ಲಿಸಿದ ನಂತರ ನಾವು ನಗರಸಭೆಯಲ್ಲಿ ಸಿಬ್ಬಂದಿಗಳ ಹೆಚ್ಚು ಮಾಡಿಕೊಂಡು ಇದನ್ನು ಪ್ರತಿಯೊಬ್ಬರಿಗೂ ಖಾತೆ ಕೊಡೋಂಥ ಕೆಲಸನ ನಾವು ಮಾಡಿಕೊಡ್ತೀವಿ ಅಂತೇಳಿ ತಿಳಿಸ್ಲಿತ್ತು. ಈಗ ನಗರ ಪ್ರದೇಶದಲ್ಲಿ ಎಷ್ಟು ಜನಕ್ಕೆ ಖಾತೆಗಳಿಲ್ಲ ಸರ್? ನಮ್ಮ ನಿರೀಕ್ಷೆ ಮೇಲೆ ಒಂದು 12ರಿಂದ 13,000 ಜನ ಈ ವ್ಯಾಪ್ತಿಗೆ ಬರ್ತಾರೆ. ಏನು ಇನ್ನು ಹಳೆ ಖಾತೆಗಳು ಬಂದು ಅಧಿಕೃತ ಇರತಕ್ಕಂಥ ಅವರೆಲ್ಲ ಖಾತೆ ಮಾಡ್ಕೊಂಡಿದ್ದಾರೆ. ಅವರು ಅವಶ್ಯಕತೆ ಇದ್ದರೆ ಅಪ್ಲೈ ಮಾಡಬೇಕು. ಇಲ್ಲಾಂದರೆ ಇದುವರೆಗೂ ತೆಗೆದುಕೊಂಡಿರೋ ಅವ್ರಿಗೇನು ಅವಶ್ಯಕತೆ ಇಲ್ಲಾಂದರೆ ಏನು ತೆಗೆದುಕೊಳ್ಳೋದು ಬೇಕಲ್ಲ, ಅದೇ ಸಾಕು, ಅವ್ರಿಗೆ ಖಾತೆ ಇರೋದೇ ಸಾಕು. ಯಾರ್ಯಾರಿಗೆ ಸ್ಟಾಪ್ ಆಗಿತ್ತು, ಔಷಧಿ ಇಷ್ಟ ಆಗ್ಬೋದು, ಈ 1 ಕುಂಟೆಯಲ್ಲಿ ಮನೆ ಕಟ್ಟಿರ್ತಾರಲ್ಲ ಅವರಾಗ್ಬೋದು, ತಿರ್ಗಾ ನಮ್ಮ ಏನು ಸರ್ಕಾರದಿಂದ ಒಂದು ಸರ್ಕ್ಯುಲರ್ ಆದೇಶ ಬಂದಿದೆ ಅದ್ರ ಪ್ರಕಾರ ಮತ್ತು ನಮ್ಮ ಇದರಿಂದ ಕೊಟ್ಟಿರ್ತಕ್ಕಂಥ ನಿವೇಶನ, ನಗರಸಭೆಯಿಂದ ಕೊಟ್ಟಿರ್ತಕ್ಕಂಥ ನಿವೇಶನಗಳು, ಒಂದು ಹಕ್ಕುಪತ್ರಗಳು, ಅದನ್ನು ಸಲ್ಲಿಸಿ ನೀವು ಕೊಟ್ಟಾಗ ನಾವು ಖಾತೆಯನ್ನು ಮಾಡಿಕೊಡ್ತೀವಿ.